ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಸೀರಿಯಲ್ನ ಮಂಗಳವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕೂಡಲೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇನ್ನು ಈ ಕಡೆ ಭಾಗ್ಯ ಅವರು ಬಂದು ರಾಮದಾಸ್ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಅಲ್ಲ ಸರ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ಅಕಸ್ಮಾತ್ ಪೂಜಾ ಆ ಮನೆಗೆ ಮದುವೆಯಾಗಿ ಬಂದರೆ ಕನ್ನಿಕಾ ಅವ್ರು ಏನಾದರೂ ಪ್ರಾಬ್ಲಮ್ ಮಾಡಿಬಿಡ್ತಾರೆ ಅನ್ನೋ ರೀತಿ ಭಾಗ್ಯ ಅವರು ಅವ್ರಿಗೆ ಹೇಳ್ತಾರೆ. ಅವಾಗ ಕುಸುಮ ಅವ್ರು ಹೇಳ್ತಾರೆ, ಅಯ್ಯೋ ಭಾಗ್ಯ, ಇದಕ್ಕೆಲ್ಲ ಯಾಕೆ ನೀ ತಲೆ ಕೆಡಿಸ್ಕೊತಾ ಇದೆಯಾ? ಕನ್ನಿಕೇನು ಆ ಮನೇಲಿ ಪರ್ಮನೆಂಟಾಗಿ ಇದ್ಬಿಡ್ತಾಳ, ಅವಳು ಮದುವೆ ಆದಮೇಲೆ ಅವಳು ಸಹ ಆಚೆ ಹೋಗ್ತಾರೆ ಅಂತ ಹೇಳ್ತಾರೆ. ಆದರೆ ಭಾಗ್ಯದನ್ನೆಲ್ಲ ಕೇಳದೆ ರಾಮದಾಸ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ, ಸರ್ ನಾನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಕನ್ನಿಗೆ ಏನಾದರೂ ಪ್ರಾಬ್ಲಮ್ ಮಾಡೋ ಅನ್ನೋ ರೀತಿ ಭಾಗ್ಯ ಅವ್ರು ಹೇಳ್ತಾರೆ. ಅವಾಗ ರಾಮದಾಸ್ ಅವರು ಹೇಳ್ತಾರೆ, ನೋಡಮ್ಮ ಭಾಗ್ಯ, ನಿನ್ನ ತಂಗಿ ಪೂಜಾ ಮದುವೆಯಾಗಿ ಅಲ್ಲಿಗೆ ಹೋದರೆ ತುಂಬ ಸಂತೋಷವಾಗಿರ್ತಾಳೆ, ತುಂಬ ಚೆನ್ನಾಗಿರ್ತಾಳೆ, ಇದಕ್ಕೆ ನಾನು ಗ್ಯಾರಂಟಿ, ರಾಮದಾಸ್ ಕೊಡ್ತಾ ಇರೋ ಮಾತು ಅಂತ ಹೇಳಿ ಭಾಗ್ಯ ಅವ್ರಿಗೆ ಮಾತನ್ನು ಕೊಟ್ಬಿಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಎಲ್ಲರೂ ಸಹ ತುಂಬ ಖುಷಿಯಿಂದ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕನ್ನಿಕ್ ಅವ್ರ ಅಣ್ಣ ಅವ್ರ ಎಂಟ್ರಿ ಸಹ ಆಗಿರುತ್ತೆ. ಸೊ ಕನ್ನಿಕ್ ಅವ್ರ ಅಣ್ಣ ಬಂದಿರೋ ಖುಷಿಯಿಂದ ಕನ್ನಿಕ್ ಅವರು ಎಲ್ಲರೂ ಸೇರಿ ಆರತಿ ಮಾಡಿ ಅವ್ರನ್ನ ಒಳಗಡೆ ಕರ್ಕೊಂಡಿರ್ತಾರೆ. ಮತ್ತು ಇವರು ಬೇರೆ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ. ಕನ್ನಿಕ್ ಅವರು ಮತ್ತು ಅವ್ರ ಮನೆಯವರೆಲ್ಲ ಸೇರಿ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿರ್ತಾರೆ. ಬಟ್ ಈ ಕಡೆ ರಾಮದಾಸ್ ಅವರು ಭಾಗ್ಯ ಅವ್ರಿಗೆ ಮಾತು ಕೊಟ್ಟಿರ್ತಾರೆ. ಸೊ ಇದೆಲ್ಲ ಸೇರಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಒಳ್ಳೆಬೇಕು, ರಾಮದಾಸ್ ಅವರು ಭಾಗ್ಯ ಅವ್ರಿಗೆ ನಿನ್ನ ತಂಗಿನ ಈ ಮನೆ ಕೊಟ್ಟು ಮದುವೆ ಆದರೆ ಸಾಕುವಾಗಿರ್ತಾಳೆ ಅಂತೇಳಿ ಮಾತು ಕೊಟ್ಟಿರ್ತಾರೆ. ಇನ್ನು ಈ ಕಡೆ ಕನ್ನಿಕ್ ಅವ್ರ ಪ್ಲಾನೇ ಬೇರೆ ಆಗಿರುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.